ಪೂಜೆ ಮಾಡೋದು ಒಂದು ಮನಃಶಾಂತಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ, ಒಂದು ನೆಮ್ಮದಿ ಸಿಗುತ್ತೆ ಅಂತ. ನೆಮ್ಮದಿ ಸಿಗುತ್ತೆ ಆ ಕ್ಷಣಕ್ಕೆ. ಅಲ್ಲಿಂದ ಮೇಲಕ್ಕೆ ಎದ್ಮೇಲೆ ಮತ್ತೆ ರಾಮಾಯಣ ಶುರುನೇ. ಹಾಗಂತ ದೇವಸ್ಥಾನಕ್ಕೆ ಹೋಗೋದು ಅದೇನೆ, ನೆಮ್ಮದಿ ಸಿಗುತ್ತೆ ಅಂತ. ಆ ದೇವ್ರು ನೋಡಿದಾಗ ಖುಷಿ ಆಗುತ್ತೆ. ಹೊರಗೆ ಬಂದ್ಮೇಲೆ ಮಾತಿ ಮೊಬೈಲ್ ತೊಗೊಂಡು ಬಂಬಡಿ ಹೊಡ್ಕೊಳ್ಳೇಬೇಕು. ಸೊ ನಾವು ಚೇಂಜ್ ಆಗಲಿಲ್ಲ ಅಲ್ವಾ? ಹಾಗಾದರೆ ಬೆಳಗಿನ ಸಾಯಂಕಾಲ ತನಕ ದೇವಸ್ಥಾನದಲ್ಲೇ ಕೂತ್ಕೊಳ್ಳೋಣ, ಪೂಜೆ ಮಾಡೋಣ, ಆಗತ್ತಾ? ಇಲ್ಲ. ಮತ್ತು ಹೇಗಿದು? ಹಾಗೆ ಪೂಜೆ ಅಂತಕ್ಕಂತಹ ವಿಚಾರದಲ್ಲಿ ಭಗವಂತನಿಗೆ ನಾವು ಹತ್ತಿರವಾಗುವಂತಹ ಸನ್ನಿವೇಶಕ್ಕೋಸ್ಕರವಾಗಿ ಆ ಪೂಜೆಯನ್ನು ಮಾಡಬೇಕಾಗಿರೋದು. ಭಗವಂತನಿಗೆ ಹತ್ರ ಆಗಬೇಕು. ಆಗಬೇಕಾ ಬೇಡ? ಆಗಬೇಕು. ನಾವು ಆಗೋದೇ ಇಲ್ಲ. ಮಂತ್ರ ಹೇಳಿ ಪೂಜೆ ಮಾಡಿ ಅಭಿಷೇಕ ಮಾಡಿ ನಮ್ಮ ಮನಸ್ಸೆಲ್ಲೋ ಓಡ್ತಾ ಇರುತ್ತೆ, ನಮ್ಮ ದೇಹ ಏನೋ ಅನುಭವಿಸ್ತಾ ಇರುತ್ತೆ. ದೇವ್ರ ಮುಂದೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಜೀವನ ಕಳೀತಾ ಇದ್ದೀವಿ. ಎಷ್ಟು ಸಮಯ ವ್ಯರ್ಥ, ಎಷ್ಟು ಹಣ ವ್ಯರ್ಥ. ಬೇರೆಯವರಿಗೆಲ್ಲ ನಾವು ಎಷ್ಟು ಹಾಸ್ಯಾಸ್ಪದವಾಗ್ತೀವಿ. ಏನು ಮಾಡ್ಬಿಟ್ಟು ಏನು ಒಳ್ಳೇದಾಗೈತೆ ನಿಮಗೆ, ಯಾಕೆ ಪೂಜೆ ಇಷ್ಟೊಂದು ಮಾಡ್ತೀಯಾ, ಮಕ್ಳ ಕೈಲಿ ಬಯಸ್ಕೋತೀರಾ, ಗಂಡನ ಕೈಲಿ ಬಯಸ್ಕೋತೀರಾ, ಹೌದಲ್ಲ? ಇದು ಬೇಕಾ ಜೀವನದಲ್ಲಿ? ಮನೇಲಿ ಒಂದು ದೊಡ್ಡ ರಗಳೆನೇ ಆಗತ್ತೆ. ಇಲ್ಲಿ ಯಾವುದೂ ತಪ್ಪಲ್ಲ, ಮಾಡಬೇಕು. ಆದರೆ ಅದರ ಪೂರ್ಣ ಅರ್ಥ ಗೊತ್ತಿದೆಯಾ? ಬೇಕಲ್ಲಮ್ಮ. ಹಾಗಾಗಿ ಇದಕ್ಕೆ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ದೊಡ್ಡ ಉದ್ದೇಶ ಏನಪ್ಪ ಅಂತಂದರೆ, ಕರೆಕ್ಟಾಗಿ ಜೀವನದಲ್ಲಿ ಏನೂ ಕೇಳದೆ ನನ್ನಷ್ಟಕ್ಕೆ ನಾನೇ ತಿಳ್ಕೊಂಡು ಬದುಕ್ತೀನಿ ಅನ್ನೋದಾದರೆ ಯಾರನ್ನೂ ಏನೂ ಕೇಳಬಾರ್ದು. ನನಗೆ ಒಳ್ಳೇದಾಗತ್ತಾ, ನನಗೆ ಯಾವ ಗ್ರಹ ಕೆಟ್ಟದಿದೆ, ಯಾವಾಗ ಚೇಂಜ್ ಆಗುತ್ತೆ, ಯಾವಾಗ ಏನು ಮಾಡಬೇಕು, ಈ ಕಥೆಯನ್ನು ಕೇಳೋದು ಮೊದಲು ಬಿಡಬೇಕು. ಇದು ಮೊದಲೇ ಮಹಾಮಾರಿ ರೋಗ ಇದು ನಮ್ಮ ದೇಶದಲ್ಲಿ. ಅದಕ್ಕೆ ಬೇರೆ ದೇಶ ನೋಡಿ ನಗ್ತಾರೆ, ಇಂಡಿಯನ್ಸ್ ಎಷ್ಟು ಫೂಲ್ ಅಂತ. ಅಂದರೆ ನಾವು ಫೂಲ್ ಮಾಡಿ ತೋರಿಸ್ತಿರೋದು ಅವ್ರಿಗೆ. ನಮ್ಮ ಸಾಧನೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಮ್ಮ. ಗಜನಿ ಮೊಹಮ್ಮದ್ ಕೇಳಿದ್ಯಲ್ಲ, ನಮ್ಮ ದೇಶಕ್ಕೆ ಎಷ್ಟು ಸಲ ದಂಡೆತ್ತಿ ಬಂದಾಗ ಅವನು ಗೆಲ್ಲಕ್ಕಾಗಲಿಲ್ಲ. ಏನಿರ್ಬೋದು, ನಾನು ಗೆಲ್ಲಕ್ಕೆ ಆಗಲಿಲ್ಲ. ಒಂದು 16 ಸಾವಿರ 17 ಸಾವಿರ ದಂಡೆತ್ತಿ ಬಂದಿದ್ದಾರೆ ಇರಬಹುದೇನೋ ಅನ್ಕೋತೀನಿ, ಹೌದಾ? ಗೆಲ್ಲಕ್ಕಾಗಲಿಲ್ಲ. ಅದಕ್ಕೆ ಕಾರಣ ಕೇಳೋದಕ್ಕೆ ಸಂಬಂಧಪಟ್ಟವ್ರು ಹೇಳಿದ್ರಂತೆ, ಭಾರತೀಯರು ಬೆಳಗಿನ ಜಾವದಲ್ಲಿ ಹೇಳ್ತಕ್ಕಂಥ ಅಭ್ಯಾಸ ಇರೋ ದೆಸೆಯಿಂದ ಯಾವ ಕಾರಣಕ್ಕೂ ಭಾರತೀಯರನ್ನು ಸೋಲಿಸೋದಕ್ಕಾಗುವುದಿಲ್ಲ ಅಂತ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ಸೂರ್ಯ ಹುಟ್ಟದ ಮೇಲೆ ಹೇಳುವಂಥ ಸೋಮಾರಿಗಳಿಗೆ ಎಲ್ಲಮ್ಮ ಪೂಜೆ ನ್ಯಾಯ ಸಿಕ್ಕತ್ತೆ. ಅರ್ಥ ಆಗ್ಬೋದಲ್ಲ? ಅದನ್ನು ಕೇಳೋಕ್ಕೆ ಗಜನಿ ಮೊಹಮ್ಮದ್ದು ಒಬ್ಬ ಋಷಿಗಳ ಹತ್ರ ಹೋಗಿ ಕೇಳಬೇಕಂತ ಹೋದಾಗ ಅವ್ರು ಜಪಕ್ಕೆ ಕೂತಿದ್ರಂತೆ. ಕತ್ತಿ ಹಿಡ್ಕೊಂಡು ನಿಂತಿದ್ದಂತೆ. ಕತ್ತಿ ಎತ್ತಿದ ತಕ್ಷಣ ಸೂರ್ಯ ಮರೆ ಆಯ್ತಂತೆ ಅವನಿಗೆ. ಋಷಿ ಹೇಳಿದ್ರಂತೆ, ಸೂರ್ಯನ ಮುಚ್ಚಬೇಡ, ನಿನಗೆ ಅಧಿಕಾರ ಇಲ್ಲ, ಬಾ ಸೈಡ್ಗೆ. ನಾನು ರಾಜ, ಅದೆಲ್ಲ ಆಮೇಲೆ ಸೂರ್ಯನನ್ನು ಮುಚ್ಚಬೇಡ ನನಗೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಸೂರ್ಯ ಈ 3 ಸಮಯ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ವಿಶ್ವದಲ್ಲಿ ಎಲ್ಲರೂ ಇದೆಯಾ ನೋಡಮ್ಮ. ಹರಳಿ ಮರ ಬೇರೆ ದೇಶದಲ್ಲಾರು ಇದೆಯಾ ನೋಡಮ್ಮ. ನಮ್ಮ ದೇಶದ ಹರಳಿ ಮರ ಎಷ್ಟೊಂದಿದೆಯಮ್ಮ. 7 ನದಿಗಳಿದೆ ನಮ್ಮ ದೇಶದಲ್ಲಿ ನೋಡಮ್ಮ, ಹೌದಾ? ಇಂಥ ಪವಿತ್ರವಾದ ದೇಶದಲ್ಲಿ ಹುಟ್ಟಿ ಯಾರೋ ಹೇಳಿದ್ರು ರಬ್ಬರ್ ಸ್ಟ್ಯಾಂಪ್ ಹಿಡ್ಕೊಂಡು ನಾವು ಅವ್ರು ಹೇಳಿದ್ರು ಅಂತ ನಾವು ಬದುಕ್ತಾ ಇದ್ದೀವಲ್ಲ, ನಾವು ಮನುಷ್ಯರಾಗಿದ್ದೀವ? ಆಗೇ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.